ಸ್ನೇಹಿತರೆ ನಮಸ್ಕಾರ ಎಲ್ರಿಗೂ. ಇವತ್ತಿನ ಮಾಹಿತಿ ಏನಂದರೆ, ಫ್ರೀ ಬಸ್ ಪಾಸ್ಗೆ ಅಪ್ಲೈ ಮಾಡಲಿಕ್ಕೆ ಹೋದಾಗ ಎರರ್ ಬರ್ತಾ ಇದೆ. ಅಂದರೆ ತುಂಬ ಜನರು ಬಸ್ ಪಾಸ್ಗೆ ಅಪ್ಲೈ ಮಾಡ್ಕೊಳ್ಳೋಕ್ಕಾಗ್ತಾಯಿಲ್ಲ. ನೀವು ಸೇವಾ ಸಿಂಧು ಲಾಗಿನಲ್ಲಿ ಹೋಗಿ ಅಪ್ಲೈ ಮಾಡೋಕ್ಕೆ ಹೋದಾಗ ಅಲ್ಲಿ ಸರ್ವರ್ ಸಮಸ್ಯೆಯಿಂದಾಗಿ ನಿಮ್ಮ ಅರ್ಜಿ ಮುಂದಕ್ಕೆ ಹೋಗ್ತಾಯಿಲ್ಲ. ಅದರಿಂದ ತುಂಬ ಜನ ವಿದ್ಯಾರ್ಥಿಗಳು ಈ ಒಂದು ಬಸ್ ಪಾಸ್ನ ಪಡೀಲಿಕ್ಕೆ ತುಂಬ ಡಿಲೇ ಆಗ್ತಾಯಿದೆ ಸ್ನೇಹಿತರೆ. ಅದ್ರ ಜೊತೆಗೆ ನಾನು ಫ್ರೀ ಬಸ್ ಪಾಸ್ಗೆ ಯಾವ ರೀತಿ ಅಪ್ಲೈ ಮಾಡೋದಂತ ವೀಡಿಯೋ ಮಾಡಿದ್ದೆ. ಅಲ್ಲಿ ಕಮೆಂಟ್ ಸೆಕ್ಷನಲ್ಲಿ ಈ ಸರಿ ತುಂಬ ಕಮೆಂಟ್ಸ್ಗಳು ಮಾಡಿದ್ದೀರಾ, ಇಲ್ಲಿ ಅರ್ಜಿ ರನ್ ಆಗ್ತಾಯಿಲ್ಲ ಅಂಥೇಳಿ. ಹಾಗೆಯೇ ಎಲ್ಲ ಮಾಹಿತಿಗಳನ್ನ ಈ ಒಂದು ವಿಡಿಯೋದಲ್ಲಿ ಕ್ಲಿಯರ್ ಮಾಡೋಕ್ಕೆ ಪ್ರಯತ್ನ ಮಾಡ್ತೀನಿ. ನಿಮಗೆ ಬಸ್ ಪಾಸು ಯಾವಾಗ ಕರೆಕ್ಟಾಗಿ ರನ್ನಿಂಗ್ ಆಗುತ್ತೆ ಅನ್ನೋದ್ರ ಬಗ್ಗೆನೂ ಮಾಹಿತಿ ತಿಳಿಸ್ಕೊಡ್ತೀನಿ. ವಿಡಿಯೋನ ಸ್ಕಿಪ್ ಮಾಡ್ದಂಗೆ ನೋಡಿ. ಸ್ನೇಹಿತರೆ, ಈ 2026-27ನೇ ಸಾಲಿನ ಉಚಿತ ಬಸ್ ಪಾಸು ಘೋಷಣೆಯಾಗಿ ಈ 12ನೇ ತಾರೀಕಿನಿಂದ ಉಚಿತವಾಗಿ ಸೇವಾ ಸಿಂಧು ಲಾಗಿನಲ್ಲಿ ನೀವು ಅಪ್ಲೈ ಮಾಡ್ಕೋಬೋದು. ಹಾಗೆಯೇ ಕರ್ನಾಟಕವನ್ನು ಗ್ರಾಮ ಒನ್ ಸೆಂಟ್ರಲ್ಲೂ ಕೂಡ ಅಪ್ಲೈ ಮಾಡ್ಬೋದು ಅಂಥೇಳಿ ಸರ್ಕಾರ ಏನು ಸುತ್ತೋಲೆ ಹೊರಡಿಸ್ತು. ಕಾರ್ಯರೂಪಕ್ಕೆ ಬಂದರೂ ಕೂಡ ಯಶಸ್ವಿ ಆಗಿಲ್ಲ. ಇಲ್ಲಿ ವಿದ್ಯಾರ್ಥಿಗಳು ತುಂಬ ಸಫರ್ ಪಡ್ತಾ ಇದ್ದಾರೆ. ಇಲ್ಲಿ ತುಂಬಾ ಸರ್ವರ್ ಸಮಸ್ಯೆ ಬರ್ತಾಯಿದೆ ಸ್ನೇಹಿತರೆ. ನೀವು ಸ್ವತಃ ರಾತ್ರಿ ಟೈಮಲ್ಲೂ ಕೂಡ ಅಪ್ಲಿಕೇಶನ್ ಹಾಕಕ್ಕೆ ಹೋದಾಗ ನಾನೇ ಸ್ವತಃ ಪ್ರಯತ್ನ ಮಾಡಿದ್ದೀನಿ. ಇವತ್ತು ಅಂದರೆ 15ನೇ ತಾರೀಕು ರಾತ್ರಿ 8 ಗಂಟೆಲೂ ಕೂಡ ಅಪ್ಲಿಕೇಶನ್ ಹಾಕ್ಲಿಕ್ಕೆ ಹೋದಾಗ ಅಲ್ಲಿ ಅಪ್ಲಿಕೇಶನ್ ತೊಗೊಳ್ತಾ ಇಲ್ಲ. ಸರ್ವರ್ ಸಮಸ್ಯೆ ತುಂಬ ಬರ್ತಾಯಿದೆ. ಹಾಗೆಯೇ ತುಂಬ ಎರರ್ಗಳು ಕೂಡ ಬರ್ತಾಯಿದೆ. ಬಸ್ ಪಾಸ್ಗೆ ಏನಾದ್ರು ಸರ್ವರ್ನ ಕಾದು ನೀವು ಅಪ್ಲೈ ಮಾಡೋಕ್ಕೆ ಹೋದಾಗ ಅಲ್ಲಿ ನಿಮ್ಮ ರೂಟ್ಗಳು ಫೆಚ್ ಆಗ್ತಾಯಿಲ್ಲ. ಅದ್ರ ಜೊತೆಗೆ OTPನೂ ಕೂಡ ಬರ್ತಾಯಿಲ್ಲ. ಎಲ್ಲ ಥರದ ಸಮಸ್ಯೆಗಳು ಒಂದೇ ಬಾರಿ ಪ್ರತಿಯೊಬ್ಬ ವಿದ್ಯಾರ್ಥಿಗೂ ಕೂಡ ಇದಾಗ್ತಾಯಿದೆ. ಸ್ವತಃ ನಾನೇ ಕೂಡ ಸೈಬರ್ ಸೆಂಟ್ರ್ ಇದ್ದರೂ ಕೂಡ ನಾನು ಒಂದು ವಿದ್ಯಾರ್ಥಿಗೂ ಕೂಡ ಇಲ್ಲಿ ತನಕ ಅಪ್ಲಿಕೇಶನ್ ಹಾಕ್ಲಿಕ್ಕೆ ಆಗ್ತಾಯಿಲ್ಲ. ಯಾಕಂದರೆ ಅಷ್ಟು ರಶ್ ಇದೆ. ಇದು ಮುಂದೆ ಸಾಲ್ವ್ ಮಾಡ್ತಾರಾ ಇಲ್ವಾ ಅಂತ ಕಾದು ನೋಡಬೇಕಷ್ಟೇ. ಇದು ಸರ್ಕಾರ, ಯಾಕಂದರೆ ಬಹುತೇಕ ಸರ್ಕಾರಗಳು ಯಾವುದೇ ತರಹದ ಮುಂಜಾಗ್ರತೆ ಕ್ರಮ ಕೈಗೊಳ್ಳದೇ ಈ ಒಂದು ಅಪ್ಲಿಕೇಶನ್ ಬಿಟ್ಟಿದ್ದಾರೆ. ಇಲ್ಲಿ ಸ್ನೇಹಿತರೆ, ಇವತ್ತು 8 ಗಂಟೆಲಿ ನಾನು ಅಪ್ಲೈ ಮಾಡೋಕ್ಕೆ ಹೋದಾಗ, ಅಂದರೆ ಇಂದು 15ನೇ ತಾರೀಕಾಗಿರುತ್ತೆ, ಇವತ್ತು ನಾನು ಅಪ್ಲಿಕೇಶನ್ ಹಾಕ್ಲಿಕ್ಕೆ ಹೋಗ್ತಾ ಇದ್ದೀನಿ. ಈಗ ನಾನು ಆಲ್ರೆಡಿ ಸೇವಾ ಸಿಂಧು ಲಾಗಿನ್ನ ಕ್ರಿಯೇಟ್ ಮಾಡ್ಕೊಂಡಿದ್ದೀನಿ ಅಕೌಂಟ್ನ. ಇವಾಗ KSRTC ಬಸ್ಗೆ ಅಪ್ಲೈ ಮಾಡ್ಲಿಕ್ಕೆ ಹೋಗ್ತೀನಿ. ಇಲ್ಲಿ ನೋಡ್ಬೋದು ನೀವು ಅಪ್ಲಿಕೇಶನ್ ತಗೊಳ್ತಾ ಇಲ್ವೋ ಅಂತ ಲೈವ್ ಆಗಿ ನೀವು ನೋಡ್ಬೋದು. ಸ್ನೇಹಿತರೆ, ನಾನಿಲ್ಲಿ ಸಿಟಿಜನ್ಶಿಪ್ ಇಂಡಿಯನ್ ಸಿಟಿಜನ್ ಸೆಲೆಕ್ಟ್ ಮಾಡಿಕೊಂಡು, ಕರ್ನಾಟಕ ಅಂತ ಸೆಲೆಕ್ಟ್ ಮಾಡಿಕೊಂಡು, ಆಧಾರ್ ಅಥೆಂಟಿಕೇಶನ್ ಅಂತ ಸೆಲೆಕ್ಟ್ ಮಾಡಿಕೊಂಡು, ಆಧಾರ್ ನಂಬರ್ನ ಹಾಕಿ OTP ಮುಖಾಂತರ ಇಲ್ಲೊಂದು ದೃಢೀಕರಣ ಮಾಡಬೇಕಾಗ್ತದೆ. ಆ ಒಂದು OTP ಹಾಕಿ ದೃಢೀಕರಣ ಮಾಡ್ಕೋತಾ ಇದ್ದೀನಿ. ಯಶಸ್ವಿಯಾಗಿ ಆಧಾರ್ ದೃಢೀಕರಣ ಆಯಿತು. ಇವಾಗ ಸಕಲ ಐಡಿಗೆ ಮತ್ತೆ ಒಂದು ಫೋನ್ ನಂಬರ್ ಕೊಟ್ಟು ನೀವು ದೃಢೀಕರಣ ಮಾಡ್ಕೋಬೇಕು. ನಿಮ್ಮ ಅರ್ಜಿ ಮುಂದಕ್ಕೆ ಹೋಗಬೇಕು ಅಂದರೆ ಅಲ್ಲಿ ಸ್ಟಾರ್ ಮಾರ್ಕ್ ಇರೋದನ್ನು ಕಂಪಲ್ಸರಿ ಫಿಲಪ್ ಮಾಡಬೇಕು. ನಾನೀಗ ಅಲ್ಲಿ ಫೋನ್ ನಂಬರ್ ಎಂಟ್ರಿ ಮಾಡೋಕ್ಕೆ ಆಪ್ಷನ್ನ ಕ್ಲಿಕ್ ಮಾಡ್ತು ಅಂದರೆ ಈ ರೀತಿ ಒಂದು ಪಾಪ ಬಂದ್ಬಿಡುತ್ತೆ. ನಿಮಗೆ ಎಂಟ್ರಿ ಮಾಡ್ತಕ್ಕಂಥದ್ದು ಕೀಬೋರ್ಡ್ ಓಪನ್ ಆಗೋಲ್ಲ. ಅಲ್ಲಿ ಇದು ಮೇನ್ ಸಮಸ್ಯೆ. ಅರ್ಜಿನೇ ಮುಂದಕ್ಕೆ ಹೋಗೋಲ್ಲ. ಈಗ ಇಲ್ಲೇ ಸ್ಟಾಪ್ ಆಗಿಬಿಡುತ್ತೆ. ನಾನು ಕಳೆದ ವಿಡಿಯೋದಲ್ಲಿ ಟ್ರಿಕ್ಕಲ್ಲಿ ನೀವು ಯಾವ ರೀತಿ ಅಪ್ಲೈ ಮಾಡಬೇಕು ಅಂತ ಮಾಡಿದೆ. ಅದು ಕೂಡ ಅಲ್ಲಿ ರೂಟು ಕೂಡ ಸರಿಯಾಗಿ ಫೆಚ್ ಆಗ್ತಾಯಿಲ್ಲ. ಈ ರೀತಿ ಆದಾಗ ವಿದ್ಯಾರ್ಥಿಗಳಿಗೆ ಇದೇನೇ ಹೇಳಿದ್ದು ತುಂಬ ತೊಂದರೆ ಆಗ್ತದೆ ಅಂತ. ಇದು ಮೊದಲೆಲ್ಲ ಕೆಲವು ಟೈಮಲ್ಲಿ ಮಾತ್ರ ರಶ್ ಇರೋ ಟೈಮಲ್ಲಿ ಆ ಥರ ಎರರ್ ಬರ್ತಾಯಿತ್ತು. ಈಗ 24 ಗಂಟೆಲೂ ಬಸ್ ಪಾಸ್ನ ಅಪ್ಲೈ ಮಾಡೋಕೆ ಹೋದಾಗ ಸೇಮ್ ಎರರ್ ಬರ್ತಾಯಿದೆ. ಅದೇ ರೀತಿ ಸ್ನೇಹಿತರೆ, BMTC ಕೂಡ ನಿಮಗೆ ಅಪ್ಲೈ ಮಾಡ್ಲಿಕ್ಕೆ ಹೋಗ್ತೀನಿ. BMTC ಅರ್ಜಿ ಅಂತೂ ಲಾಗಿನ್ ಆಗ್ತಾಯಿಲ್ಲ. ನೀವು ಅಕೌಂಟ್ನ ಕ್ರಿಯೇಟ್ ಮಾಡ್ಕೋಬೋದು ಅಷ್ಟೇ. ನೀವೀಗ ಅಪ್ಲಿಕೇಶನ್ ಹಾಕ್ಲಿಕ್ಕೆ ಹೋದಾಗ ನಿಮ್ಮ ಯೂಸರ್ ID ಬಂದು ನಿಮ್ಮ ಫೋನ್ ನಂಬರು ಹಾಗೆಯೇ ಪಾಸ್ವರ್ಡು ಕೆಳಗೆ ಕಾಣ್ತಿರೋ ಕ್ಯಾಪ್ಸನ್ನು ಹಾಕಿ ನೀವು ಲಾಗಿನ್ ಮಾಡ್ಕೊಳ್ಳೋಕೆ ಹೋದಾಗ ಈ ರೀತಿ ನೆಕ್ಸ್ಟ್ ಆಪ್ಷನ್ ಓಪನ್ ಆಗ್ತದೆ. ಆದರೆ ಸ್ನೇಹಿತರೆ, ಇಲ್ಲಿ ನಿಮ್ಮ ಅಪ್ಲಿಕೇಶನ್ನು ಪ್ರೊಸೀಡ್ ಅಂತ ಮಾಡ್ತು ಅಂದರೆ ಆಟೋಮೆಟಿಕ್ಕಾಗಿ ರಿವರ್ಸು ಹಿಂದಕ್ಕೆ ಬಂದುಬಿಡುತ್ತೆ. ನಿಮ್ಮ ಅಪ್ಲಿಕೇಶನ್ ಮುಂದಕ್ಕೆ ಹೋಗಲ್ಲ. ಮತ್ತು ನಾನು ಸೇವಾ ಸಿಂಧುಲಿ ಡೈರೆಕ್ಟಾಗಿ ಅಪ್ಲೈ ಮಾಡ್ಲಿಕ್ಕೆ ಹೋಗ್ತೀನಿ. ಅಲ್ಲೂ ಕೂಡ ಅಪ್ಲಿಕೇಶನ್ ತೊಗೊಳ್ಳಲ್ಲ. ಅದು ಕೂಡ ನೆಕ್ಸ್ಟ್ ಪೇಜ್ಗೆ ಜಂಪ್ ಆಗಿಬಿಡುತ್ತೆ. ಅಲ್ಲೂ ಕೂಡ ಅಪ್ಲಿಕೇಶನ್ನು ಫಾರ್ವರ್ಡ್ ಆಗೋಲ್ಲ, ಅಂದರೆ ಮುಂದಕ್ಕೆ ಹೋಗಲ್ಲ. ಈ ರೀತಿಯಾಗಿ BMTC, KSRTC, KKRTC ಇಷ್ಟು ಡಿವಿಷನ್ಗೆ ಅಪ್ಲಿಕೇಶನ್ ಹಾಕ್ಲಿಕ್ಕೆ ಹೋದಾಗ ಎರರ್ ಬರ್ತಾಯಿದೆ. ಆದರೆ ಒಂದೇ ಒಂದು ನಿಗಮ NWKSRTC ಇದೆಯಲ್ಲ ನೋಡಿ, ಅದೊಂದು ನಿಗಮದ್ದು ಯಶಸ್ವಿಯಾಗಿ ಅಪ್ಲಿಕೇಶನ್ನ ತೆಗೆದುಕೊಳ್ತಾ ಇದೆ. ಆ ಒಂದು ನಿಗಮಕ್ಕೆ ಸಂಬಂಧಪಟ್ಟಂಥ ಜಿಲ್ಲೆಯವರು ಯಶಸ್ವಿಯಾಗಿ ಈ ಒಂದು ಫ್ರೀ ಬಸ್ ಪಾಸ್ಗೆ ಅರ್ಜಿನ ಸಲ್ಲಿಸ್ಬೋದು. ಸ್ನೇಹಿತರೆ, ಸರ್ಕಾರ ಈ ಕುರಿತು ಏನಾರು ಮುಂದೆ ಅಪ್ಡೇಟ್ ಮಾಡ್ತದ ಅಂತ ಕಾದು ನೋಡಬೇಕು. ಆ ಅಪ್ಡೇಟ್ ಮಾಡಿದ ತಕ್ಷಣ ನಿಮಗೆ ಮಾಹಿತಿನ ತಿಳಿಸ್ಕೊಡ್ತೀನಿ. ಅದರಿಂದ ದಯವಿಟ್ಟು ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಈ ಒಂದು ಉಚಿತ ಬಸ್ ಪಾಸ್ ಸಂಬಂಧಪಟ್ಟಂಥ ಆ್ಯಕ್ಯುರೇಟ್ ಮಾಹಿತಿನ ನಿಮಗೆ ತಿಳಿಸ್ಕೊಡ್ತೀನಿ. ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. AJ Tech ಕನ್ನಡ ಯೂಟ್ಯೂಬ್ ಚಾನಲ್ ಅಂತ. ಅದೇ ರೀತಿ ಸ್ನೇಹಿತರೆ, ತುಂಬ ಜನರುಗಳು ಮತ್ತೆ ಕ್ವಶನ್ಗಳನ್ನ ಕೇಳಿದ್ದೀರಾ, ಪಾಸ್ ಲಿಮಿಟ್ ಎಷ್ಟು ಅಂತ. ಇಲ್ಲಿ ಸರ್ಕಾರ ಎಲ್ಲ ನಿಗಮಕ್ಕೂ ಕೂಡ ಒಂದೇ ಲಿಮಿಟ್ನ ಮಾಡಿದ್ದಾರೆ. 50 ಕಿಲೋಮೀಟರ್ ಮಾತ್ರ ಮ್ಯಾಕ್ಸಿಮಮ್ ನೀವು ಕಿಲೋಮೀಟರ್ ಸಂಚಾರ ಮಾಡ್ಬೋದು. ಮತ್ತು ನೀವು BMTC ಬಸ್ ಪಾಸ್ಗೆ ಅಪ್ಲೈ ಮಾಡೋವಂಥವ್ರು ಅದು ಕೂಡ PUC ವರೆಗೆ ಓಪನ್ ಆಗಿದೆ. ನೀವು ಡಿಗ್ರಿ ಮೇಲ್ಪಟ್ಟವ್ರಿಗೆ ನೆಕ್ಸ್ಟ್ ಮಂತ್ ಓಪನ್ ಆಗುತ್ತೆ, ಅಲ್ಲಿ ಗಂಟೆ ವೆಯ್ಟ್ ಮಾಡಬೇಕು. ಆದರೆ KSRTCಯಲ್ಲಿ ಮಾತ್ರ ಡಿಗ್ರಿಯವ್ರಿಗೆ ಮತ್ತು ಪ್ರೊಫೆಷನಲ್ ಕೋರ್ಸಸಲ್ಲಿ ಓದ್ತಿರೋರಿಗೆಲ್ಲ ಆಪ್ಷನ್ ಓಪನ್ ಆಗಿದೆ. ಅದು ಚಾಲ್ತಿ ಆಗಿಲ್ಲ ಅಷ್ಟೇ. ಅದೇ ರೀತಿ NWKSRTCಯಲ್ಲೂ ಕೂಡ PUC ವರೆಗೆ ಓಪನ್ ಆಗಿದೆ. ಅದು ಕೂಡ ಡಿಗ್ರಿ ಅವ್ರಿಗೆ ಓಪನ್ ಆಗಿಲ್ಲ. ಹಾಗೆಯೇ ಸ್ನೇಹಿತರೆ, ಬಸ್ ಪಾಸ್ಗೆ ಅಪ್ಲೈ ಮಾಡೋಕ್ಕೆ ಏನು ಬೇಕು ಅಂದರೆ, ನಿಮ್ಮ ಬಳಿ ನೀವು ಇಲ್ಲೊಂದು ಫಾರ್ಮ್ ಡೌನ್ಲೋಡ್ ಮಾಡ್ಕೋತಿರಲ್ಲ, ಡಿಕ್ಲರೇಷನ್ ಫಾರ್ಮ್ ಅಂತ, ಅದು ಶಾಲಾ ಕಾಲೇಜಿನಿಂದ ಸೀಲ್ ಆ್ಯಂಡ್ ಸಿಗ್ನೇಚರ್ ಮಾಡಿಸ್ಕೊಳ್ಬೇಕು. ಜೊತೆಗೆ ನಿಮ್ಮ ಆಧಾರ್ ಕಾರ್ಡು, ಹಾಗೆಯೇ ಒಂದು ಭಾವಚಿತ್ರ, ಹಾಗೆಯೇ ನಿಮ್ಮ ಫೀಸ್ ಕಟ್ಟಿರೋ ರೆಸಿಪ್ಟು ಇಷ್ಟಿದ್ರೆ ಸಾಕು. ಬಸ್ ಪಾಸ್ಗೆ ಅಪ್ಲೈ ಮಾಡಿ ಯಶಸ್ವಿಯಾಗಿ ಅಕ್ಲಾಜ್ಮೆಂಟ್ನು ಕೂಡ ಡೌನ್ಲೋಡ್ ಮಾಡ್ಕೋಬೋದು. ಆ ಒಂದು ಅಕ್ಲಾಜ್ಮೆಂಟ್ನ ತಗೊಂಡು ನೀವು ನಿಮ್ಮ ಹತ್ತಿರದ ಎಲ್ಲಿ ಕೌಂಟರ್ ಇರುತ್ತೋ, ಬಸ್ ಪಾಸ್ ಕೊಡ್ತಾರಲ್ಲ ಆ ಕೌಂಟರು, ಅಲ್ಲಿಗೆ ಹೋಗಿ ₹1 ಕೂಡ ಪೇ ಮಾಡ್ದಂಗೆ ನೀವು ಉಚಿತವಾಗಿ ನೀವು ಈ ಒಂದು ಪಾಸ್ನ ಪಡ್ಕೋಬೋದು. ಜೊತೆಗೆ
ಆಕ್ಸಿಡೆಂಟ್ ರಿಲೀಫ್ ಫಂಡ್ ಅಂತಲೂ ಕೂಡ ಸರ್ಕಾರದಿಂದ 100 ರೂಪಾಯಿನ ಎಕ್ಸ್ಟ್ರಾ ಕೂಡ ಅಲ್ಲಿ ಪೇ ಮಾಡಿಕೊಡ್ತಾರೆ. ಒಂದು ವೇಳೆ ಏನಾರು ಅಪಘಾತ ಆಯಿತು ಅಂದರೆ ಒಂದು ವ್ಯಕ್ತಿಗೆ ವಿಮೆ ಸಿಗಲಿ ಅಂತೇಳಿ ಆ ಒಂದು 100 ರೂಪಾಯಿನೂ ಕೂಡ ಸರ್ಕಾರನೇ ಭರಿಸ್ಕೊಳ್ತದೆ. ಇಲ್ಲಿ ವಿದ್ಯಾರ್ಥಿಯು ಯಾವುದೇ ಶುಲ್ಕ 1 ರೂಪಾಯಿನೂ ಕೂಡ ಕೊಡೋ ಅವಶ್ಯಕತೆ ಇಲ್ಲ. ಆದರೆ ಅರ್ಜಿ ಸಲ್ಲಿಸಬೇಕಾದಾಗ ನೀವೇನಾದರೂ ಸೇವಾ ಸಿಂಧು ಲಾಗಿನಲ್ಲಿ ಅರ್ಜಿ ಸಲ್ಲಿಸ್ಕೊಂಡು ಅಕ್ನಾಲೆಜ್ಮೆಂಟ್ ತೊಗೊಂಡೋದ್ರೆ 1 ರೂಪಾಯಿನೂ ಕೊಟ್ಟೋ ಹಾಗಿಲ್ಲ. ಆದರೆ ನೀವು ಡೈರೆಕ್ಟಾಗಿ ಸೇವಾ ಸಿಂಧು ಬಿಟ್ಟು ಗ್ರಾಮವನ್ನು ಕರ್ನಾಟಕವನ್ನು ಹೋಗಿ ಅಪ್ಲಿಕೇಶನ್ ಹಾಕ್ತೀನಿ ಅಂದರೆ ಅಲ್ಲಿ ಸೇವಾ ಶುಲ್ಕನ 30 ರೂಪಾಯಿ ನಿಗದಿ ಮಾಡಿದ್ದಾರೆ. ಬಟ್ 30 ರೂಪಾಯಿ ಯಾರೂ ತೊಗೊಳ್ಳಲ್ಲ, ಮಿನಿಮಮ್ 100 ರೂಪಾಯಿನಾದರೂ ತೊಗೊಳ್ತಾರೆ. ಅದರಿಂದ ಆದಷ್ಟು ಫೋನಲ್ಲಿ ಅಪ್ಲೈ ಮಾಡೋಕ್ಕೆ ಪ್ರಯತ್ನ ಮಾಡಿ. ಸೈಬರ್ ಸೆಂಟ್ರ್ಗಳಲ್ಲೂ ಕೂಡ ಬ್ಯುಸಿ ಬರ್ತಾಯಿದೆ. ಆದ್ದರಿಂದ ನೀವು ನೈಟ್ ಟೈಮು ಆದಷ್ಟು ಪ್ರಯತ್ನ ಮಾಡಿ. ಆದರೆ ಇನ್ನೊಂದು 3-4 ದಿವಸದೊಳಗೆ ಇದೆಲ್ಲ ರಿಸಾಲ್ವ್ ಆಗುತ್ತೆ. ಯಾಕಂದರೆ ಈಗ ಅಲ್ಲೇ ಬಸ್ ಪಾಸ್ ಮಾಡಿಸುವಂಥ ವ್ಯಕ್ತಿಗಳು ಜಾಸ್ತಿ ಇದ್ದಾರೆ ಪ್ರತಿನಿತ್ಯನೂ ಕೂಡ. ಅದರಿಂದ ಅದು ಏಕಕಾಲಕ್ಕೆ ಅಪ್ಲೈ ಮಾಡೋಕ್ಕೆ ಹೋದಾಗ ಸರ್ವರ್ ಕೆಪಾಸಿಟಿ ಡೌನ್ ಇರೋದ್ರಿಂದ ಅದು ಒಬ್ರಿಗೂ ಕೂಡ ಅಪ್ಲೈ ಮಾಡ್ಲಿಕ್ಕೆ ಆಗ್ತಾಯಿಲ್ಲ. ಮುಂದಿನ ದಿನಗಳಲ್ಲಿ ಮೊದಲು ಕೂಡ ಪೇಯ್ಡ್ ಮಾಡಿ ಪಾಸ್ ಪಡ್ಕೊಳ್ತಿದ್ರಲ್ಲ, ಆವಾಗಲೂ ಕೂಡ ಸರ್ವರ್ ಇದೇ ರೀತಿ ಸಮಸ್ಯೆ ಬರ್ತಾಯಿತ್ತು. ಬಟ್ ಆದರೆ ಸ್ಟಾರ್ಟಿಂಗಿಂದ ಪ್ರತಿಯೊಬ್ಬರು ಕೂಡ ನಿಧಾನವಾಗಿ ಬಸ್ ಪಾಸ್ ಮಾಡ್ಕೊಳ್ಳೋದ್ರಿಂದ ಅದು ಸರಿ ಆಗ್ತಿತ್ತು. ಈ ವರ್ಷ ಒಂದೇ ಸರಿ ಎಲ್ಲರೂ ಕೂಡ ಅಪ್ಲೈ ಮಾಡಲಿಕ್ಕೆ ಹೋಗಿದಾಗ ತುಂಬ ಸರ್ವರ್ ಎರರ್ ಬರ್ತಾಯಿದೆ. ಸ್ನೇಹಿತರೆ, ಇದು ಮುಂದೆ ಸರಿ ಹೋಗುತ್ತೆ. ಅಲ್ಲಿ ತನಕ ನಿಮಗೆ ಪಾಸ್ ಸರ್ವರ್ ಸರಿ ಆದಾಗ ಮತ್ತೆ ನಾನು ವೀಡಿಯೋ ಮಾಡಿ ನಿಮಗೆ ತಿಳಿಸ್ಕೊಡ್ತೀನಿ. ಅಲ್ಲಿ ತನಕ ಯಾರೆಲ್ಲ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ಒಂದು ಮಾಹಿತಿ ಆಗಿತ್ತು ಸ್ನೇಹಿತರೆ ಈ ವಿಡಿಯೋದಲ್ಲಿ. ಇಷ್ಟು ಹೇಳಿ ಈ ಒಂದು ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಎಲ್ರಿಗೂ ನಮಸ್ಕಾರ.